ಸರ್ ನಾವು ಭಾಳ ಕಡೆ ನೋಡಿದ್ದೀವಿ ಹೈಬ್ರಿಡ್ ಪಪ್ಪಾಯ ಎಲ್ಲ ಭಾಳ ಬೆಳಿತಿರ್ತಾರೆ. ನೀವು ನೋಡಿದ್ರೆ ಇಲ್ಲಿ ಜವಾರಿ ಪಪ್ಪಾಯ ಹಾಕಿರಿ ಸರ್. ಅದು ಇಷ್ಟು ಏನಂತಾರೆ ನಿಂಬೆ ಗಿಡದ ನಡು ಸರ್. ಅದಕ್ಕೆ ಕಾರಣ ಏನು? ಆಮೇಲೆ ಇದ್ರಲಿಂದ ಏನು ಉಪಯೋಗ ಅದ ಎಲ್ಲ ಹೇಳ್ರಿ ಸರ್. ಸರ್ ಇದ್ರದ್ದು ಹೆಲ್ತ್ ಬೆನಿಫಿಟ್ ಭಾಳ ಚೆನ್ನಾಗದ ರೀ ಸರ್. ನಾವು ಮನೆ ಸಲುವಾಗಿ ನಾವು ಇಂಥವು 8 ಗಿಡ ಬೆಳೆದೇವಂದ್ರೆ ರೀ ಕಮರ್ಷಿಯಲಾಗೆ ಮಾರಬಹುದು ನೋಡಿ ಸರ್. ಇದಕ್ಕೆ ಯಾವುದೇ ಔಷಧ ಇರಲಾರ್ದೆ ಬೆಳೀತದೆ ಸರ್. ಇದು ಯಾಕಂತ ಕೇಳ್ರಿ, ನೀವು ಹೈಬ್ರಿಡ್ ತಳಿಗಳು ಸೂಕ್ಷ್ಮ ತಳಿಗಳು ರೀ ಸರ್. ಅವು ಭಾಳ ನಾಜೂಕು ರೀ. ಅವು ಏನು ಎಸಿದಾಗ ಇಟ್ಟಪ್ಲೇ ರೀ ಸರ್. ಅವು ಜರ ಹೊರಗೆ ಬಂದಾಗೆ ಮತ್ತೊಂದು ಯಾವುದಾರೆ ಬೇನೆ ಬರ್ತಲ್ಲ ರೀ, ಆ ಥರ ರೀ. ಇವೆಲ್ಲ ಈಗ ನ್ಯಾಚುರಲ್ ಇವು ಜವಾರಿ ಅಂತಂದಾಗ ನಮ್ಮದೆಲ್ಲ ವಾತಾವರಣ ತೊಗೊಂಡೇ ಬೆಳೆದಿರ್ತಾವೆ ಸರ್ ಇವು. ಹಾಗಾಗಿ ಇದು ಒಳ್ಳೆ ಇಳುವರಿನೂ ಬರ್ತದೆ ಸರ್. ಯಾವುದೇ ರೋಗ ಬಂದ್ರೂ ಯಾವುದನ್ನು ಸ್ಪ್ರೇ ಮಾಡಲ್ಲ ಸರ್. ಈಗ ನೋಡಿರಿ ಸರ್, ನೀವು ಗಿಡನೇ ಎಷ್ಟು ಹೆಲ್ದಿ ಅದಾರೆ ಸರ್. ಸರ್ ಎಷ್ಟು ವರ್ಷ ಆಯ್ತು ಸರ್ ಇದು ಗಿಡ? ಸರ್ ಇದು ಸುಮಾರು ಮೇನ್ ರೂಟ್ 3 ವರ್ಷ ಆಯ್ತು ಸರ್. ನಾವು ಈ ಥರ ಒಳಗಿನ ಬೀಜ ಬರ್ತಾವಲ್ಲ ಸರ್, ಇವು ಮತ್ತು ತೆಗೆದು ಕೇಸಿಂದ ಇವೇ ಬೀಜ ಹಾಕ್ತೇವೆ ಸರ್. ಇದರಿಂದ ಮತ್ತು ಅಲ್ಲಿ ಗಿಡಗಳು ಬೆಳಿತಾವೆ ಸರ್. ಹಾಗೆ ನಾವು ಎಲ್ಲಿ ನಿಂಬೆ ಗಿಡ ಒಂದೊಂದು ಹೋದಲ್ಲಿ ಇದು ಮಿಕ್ಸ್ ಬೆಳೆ ಮಾಡ್ತೇವೆ ರೀ. ಇದರಿಂದ ಏನದ ಅಂದ್ರೆ ಕೆಲವೊಂದು ನಿಂಬಿಗೆ ಬರೋಂಥ ರೋಗಗಳು ಏನಾಗ್ತಾವೆ ರೀ, ಇದಕ್ಕೆ ಅಟ್ರಾಕ್ಷನ್ ಆಗಿ ಇದಕ್ಕೆ ಬರೋಂಥ ಅವಕ್ಕಾಗಿ ಹಿಂಗಾಗಿ ಕಾಂಬಿನೇಷನ್ ಆಗಿ ಜಾಸ್ತಿ ಬೆಳೆ ಮೇಲೆ ರೋಗನೂ ಬರಲ್ಲ ರೀ. ಎಲ್ಲ ರೀತಿಲಿ ಅನುಕೂಲ ಆಗ್ತದೆ ಸರ್. ಈಗ ಇನ್ನೊಂದು ಏನದ ಅಂದ್ರೆ ಸರ್, ಈ ಹಣ್ಣು ಅದ ರೀ ಸರ್, ನಾವು ಎಷ್ಟು ತಿಂತೇವೆ ರೀ. ಪ್ರಾಣಿ ಪಕ್ಷಿಗಳ್ನೂ ಬರ್ತಾವೆ ಸರ್, ಬಂದು ಅವನು ತಿಂತಾವೆ ಸರ್. ಈ ಥರ ತಿನ್ನೋದ್ರದಿಂದ ಅವ್ರದ್ದೆಲ್ಲ ಇಕ್ಕೆಗಳು ಹಾಕೋದು, ಮತ್ತು ಇಲ್ಲಿ ನಮ್ಮಲ್ಲಿ ಬಿದ್ದಂಥದ್ದು ಯಾವುದಾರೆ ಇದು ಹಣ್ಣು ಸಿಗಲಿಲ್ಲ ಅಂದ್ರೆ ಬೇರೆ ಕೀಟ ಅದು ಇದು ತಿಂದು ಹೋಗೋದ್ರದಿಂದ ಏನಾಗ್ತದೆ ರೀ, ನಮ್ಮ ಭೂಮಿ ಫಲವತ್ತತೆನೂ ಆಗ್ತದೆ ರೀ, ನ್ಯಾಚುರಲಾಗಿ ಕಂಟ್ರೋಲ್ ಆಗ್ತದೆ ಸರ್. ಈಗ ನ್ಯಾಚುರಲಾಗಿ ನಾವು ಸ್ಪ್ರೇ ಮಾಡಲಾರ್ದೆ ಬೆಳೆಗಳು ಕಂಟ್ರೋಲ್ ಮಾಡ್ಬೇಕಂದ್ರೆ ಇಂಥವೆಲ್ಲ ಮಿಶ್ರ ಬೆಳೆ ಇರೋದ್ರಿಂದ ನಮಗೆ ಒಂದರದಿಂದ ಒಂದು ಬೆನಿಫಿಟ್ ಆಗ್ತಾವೆ ಸರ್. ಪ್ರಾಣಿ ಪಕ್ಷಿಗಳ್ನು ನಮಗೆ ಹೆಲ್ಪ್ ಮಾಡ್ತಾವೆ ಸರ್. ಓಕೆ ಸರ್, ಉಪಯುಕ್ತ ಮಾಹಿತಿ ಕೊಟ್ಟು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು.